ನಿಮಗೂ ಗೊತ್ತಲ್ಲ, ನೀವು ರಾಜಕಾರಣದಲ್ಲಿ ಬಹಳ ವರ್ಷ ಇದ್ದೀರಾ, ನಾವು ನೋಡ್ತಾ ಇದ್ದೀರಿ ಕತೆ ಏನೇನಾಗ್ತಾ ಇದೆ ರೂಲಿಂಗ್ ಪಾರ್ಟಿಯಲ್ಲಿ ಅಂತ. ಬಟ್ ಬಿಡದೆ ಅಮ್ಮ ಮಿನಿ ವಿಧಾನಸೌಧ ತಗೊಂಡೋದ್ರು. ಮತ್ತೆ ನಾನು ಬರಲ್ಲ ಅಂದೆ, ನಾನು ಇನಾಗ್ರೇಷನ್ಗೂ ಬರಲ್ಲಮ್ಮ ಅಂತ ಹೇಳಿದೆ. ಬಿಡದೆ ನನ್ನ ಕರ್ಕೊಂಡೋಗಿ ಇನಾಗ್ರೇಷನ್ ಮಾಡಿದೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಆ ಹೆಣ್ಮಗಳಲ್ಲಿ ಸಾಧನೆ ಮಾಡಬೇಕು ಅನ್ನೋ ಛಲ ಇದೆ, ಆ ಛಲದಿಂದ ಮಾಡಿದ್ದಾರೆ. ಇದೊಂದು ಮಾದರಿ. ಹಿಂದೆ ನಮ್ಮ ಸಿ ಟಿ ರವಿ ಅವರು ಕೂಡ ಒಂದು 2-3 ವರ್ಷದಿಂದ ಅವರು ಕೂಡ ಡಾಕ್ಟರೇಟ್ ಮಾಡಿದ್ರು. ಸಿ ಟಿ ರವಿ ಅವರು ರೀಸೆಂಟ್ ಇಬ್ಬರು ಒಟ್ಟಿಗೆ ಸಿ ಟಿ ರವಿ ಅವರು ಒಟ್ಟಿಗೆ ಮಾಡಿದ್ದಾರೆ. ಒಬ್ಬ ಹೆಣ್ಮಗಳು ಇಷ್ಟೊಂದು ಸಾಧನೆ ಮಾಡಿರೋವಂಥದ್ದು, ಇಷ್ಟೊಂದು ರಾಜಕೀಯದ ವ್ಯವಸ್ಥೆಯಲ್ಲಿ ಮಾಡಿರೋದು ಒಳ್ಳೆಯ ಸಾಧನೆ. ತಾವು ಹೇಳ್ತಾ ಇದ್ರಿ, ನಾನು ಈ ಅಸೆಂಬ್ಲಿಯಲ್ಲಿ ಅಟೆಂಡೆನ್ಸ್ ಮಾಡೋದೆ ಅಂತ. ಅದಕ್ಕೆ ರಿಸರ್ಚ್ ಮಾಡಕ್ಕೆ ಹೋಗಬೇಡಿ, ಆಲ್ರೆಡಿ ನೀವು ಮಾಡಿಬಿಟ್ಟಿದ್ದೀರಾ. ನಮಗೆಲ್ಲ ಚಿತ್ರಹಿಂಸೆ ಕೊಟ್ಟು 11 ಗಂಟೆ ಶುರುವಾಗೋದನ್ನ 9 ಗಂಟೆಗೆ ತಂದಿದ್ದೀರಾ, ಮುಂದಕ್ಕೆ 8 ಗಂಟೆಗೆ ತಂದು 6 ಗಂಟೆಗೆ ತಂದ್ಬಿಟ್ರೆ ಏನು ಕತೆ ಅಂತ. ನೀವು ಅದರಲ್ಲಿ ಎಕ್ಸ್ಪರ್ಟ್ ಇದ್ದೀರಾ, ದಯವಿಟ್ಟು ಮಾಡಕ್ಕೆ ಹೋಗಬೇಡಿ. ಹೆಣ್ಮಗಳು ಒಳ್ಳೆ ಕೆಲಸ ಮಾಡಿದ್ದಾಳೆ. ನಮ್ಮೆಲ್ಲ ಇಡೀ ಸದನದ ಪರವಾಗಿ ಒಳ್ಳೆಯದಾಗಲಿ. ಧನ್ಯವಾದಗಳು. ಮಾನ್ಯ ಅಧ್ಯಕ್ಷರೇ, ಈ ರಾಜಕಾರಣದಲ್ಲಿ ಬಂದ ಮೇಲೆ ರಾಜಕಾರಣದ ಗೊಂದಲದ ನಡುವೆ, ಈ ಬ್ಯುಸಿ ಇರೋದ್ರ ನಡುವೆ ನಾವು ಎದಕ್ಕೆ ರಾಜಕಾರಣಕ್ಕೆ ಬಂದೀವಿ ಮತ್ತು ನಮ್ಮ ಇತರ ಏನು ಹವ್ಯಾಸಗಳೇನು, ನಮ್ಮ ಅಭಿರುಚಿಗಳೇನು ಅನ್ನೋದು ನಾವು ಮರೆತು ಹೋಗ್ಬಿಡ್ತೇವೆ. ಡಿ ಕೆ ಶಿವಕುಮಾರ್ ಅವರು ಈಗ ಹೇಳಿದ್ರು, ನಮ್ಮ ಮಿತ್ರರಿಂದ ದೂರ ಆಗ್ತೇವೆ, ನಮ್ಮ ಫ್ಯಾಮಿಲಿಯಿಂದ, ಅಶೋಕಣ್ಣ ಹೇಳಿದ್ರು ಫ್ಯಾಮಿಲಿನೂ ಮರೆತು ಬಿಡ್ತೇವೆ ಅಂತ. ಇದು ರಾಜಕಾರಣದ ಒಂದು ದೊಡ್ಡ ಪ್ರಾಬ್ಲಮ್. ಆದರೆ ಈ ರಾಜಕಾರಣದಲ್ಲಿ ಇದ್ದು ಅದ್ರ ಜೊತೆ ತಮಗೇನು ಇಂಟ್ರೆಸ್ಟ್ ಐತಿ ಆ ಸಬ್ಜೆಕ್ಟ್ದಲ್ಲಿ, ವಿಶೇಷವಾಗಿ ಅವರು ಕೂಡ ಮಹಿಳೆಯರಾಗಿದ್ದರಿಂದ ಮಹಿಳೆಯರ ಚಾಲೆಂಜಸ್ ಏನು, ಮಹಿಳೆಯರಿಗೆ ಏನು ತೊಂದರೆ ಆಗ್ತಾವು, ಅವ್ರಿಗೇನು ಅಪಾರ್ಚುನಿಟಿ ಇದೆ, ಚಾಲೆಂಜಸ್ ಇದೆ, ಇದರೆಲ್ಲರ ಬಗ್ಗೆ ಅತ್ಯಂತ ಒಳ್ಳೆ ರೀತಿಯಿಂದ ರಿಸರ್ಚ್ ಮಾಡಿ ಒಂದು ಸೂಕ್ತ ವಿಷಯದ ಮೇಲೆ ನಮ್ಮ ಮೈಸೂರು ವಿಶ್ವವಿದ್ಯಾಲಯದ ಮುಕ್ತ ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟನ್ನು ರೂಪಕಲಾ ಅವರು ತೊಗೊಂಡಿದ್ದಾರೆ. ಅವರು ಮಾಡಿದಂಥ ಕೆಲಸ ನಮಗೆಲ್ಲರಿಗೂ, ಉಳಿದವ್ರಿಗೆಲ್ಲರಿಗೂ ಪ್ರೇರೇಪಣೆ ಆಗುವಂಥ ಕೆಲಸ. ನಾನು ಕೂಡ ನಾನು ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡ್ಬೇಕಾರೆ ಮುಂದೆ ನನಗೂ ಡಾಕ್ಟರೇಟ್ ಮಾಡ್ಬೇಕಂತ ಅವಾಗ ಮನಸ್ಸಾಗಿತ್ತು. ನಾನು ಡಾಕ್ಟರೇಟ್ ಮಾಡ್ಬೇಕಂತ ಹೇಳಿದಾಗ ಅವಾಗ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಹೇಳಿದ್ರು, ನೀ ಇದನ್ನೆಲ್ಲ ಮಾಡ್ಕೊಂತ ಹೋದ್ರೆ ವ್ಯಾಪಾರ ಮಾಡೋ ಅಂತ ಹೇಳಿ. ಹಾಗಾಗಿ ನನಗೆ ಆ ಟೈಮ್ದಲ್ಲಿ ಮಾಡೋಕ್ಕಾಗಲಿಲ್ಲ. ಆದರೆ ನಿನ್ನೆ ನಾನು ಏನು ನೋಡಿದೆ, ರೂಪಕಲಾ ಅವ್ರಿಗೆ ಮತ್ತು ನಮ್ಮ ಸಿ ಟಿ ರವಿ ಅವ್ರಿಗೆ, ನಮ್ಮ ಮಾನ್ಯ ಈ ಸದನದ ಹಿಂದಿನ ಸದಸ್ಯರು ಹಾಗೂ ಈಗಿನ ವಿಧಾನ ಪರಿಷತ್ತಿನ ಸದಸ್ಯರು, ಮಾಜಿ ಮಂತ್ರಿಗಳಾದ ಸಿ ಟಿ ರವಿ ಅವರು ಸಮ್ಮಿಶ್ರ ಸರ್ಕಾರದ ಸವಾಲುಗಳು ಅಂಥ ವಿಷಯದ ಮೇಲೆ ಅದ್ರ ಮೇಲೆ ಡಾಕ್ಟರೇಟ್ ತೆಗೆದುಕೊಂಡಿದ್ದಾರೆ. ಭಾಳ ಉತ್ತಮ ಸಬ್ಜೆಕ್ಟ್ ಅದು ಕೂಡ, ಅದು ರಿಲೆವೆಂಟ್ ಸಬ್ಜೆಕ್ಟ್. ಅದನ್ನು ನಾವೆಲ್ಲರೂ ಕೂಡ ಸಬ್ಜೆಕ್ಟ್ ಅವ್ರೇನು ಥೀಸಿಸ್ ಕೊಟ್ಟಿದ್ದಾರೆ, ಏನು ಅವ್ರದ್ದು ಅದರಿಂದ ಹೊರಗೆ ಬಂದಿದೆ, ಅದನ್ನು ಸ್ಟಡಿ ಮಾಡುವಂಥ ವಿಷಯ. ಈ ಇಬ್ಬರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಹೃದಯಪೂರ್ವಕವಾಗಿ ಅಭಿನಂದನೆಗಳು ಸಲ್ಲಿಸ್ತೇನೆ. ಮತ್ತು ನೀವು ಈ ವಿಷಯ ಸದಸ್ಯರಲ್ಲಿರುವಂಥ ಈ ಗುಣಗಳನ್ನು ರೆಕಗ್ನೈಸ್ ಮಾಡಿ ಇದಕ್ಕೆ ಒಂದು ಅಭಿನಂದನೆ ಸಲ್ಲಿಸಕ್ಕೆ ಅವಕಾಶ ಮಾಡಿಕೊಟ್ಟಿರಿ. ನಿಮಗೂ ಕೂಡ ಅಭಿನಂದನೆ ಸಲ್ಲಿಸ್ತೇನೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಉತ್ತರ. ಮಾನ್ಯ ಅಧ್ಯಕ್ಷರೇ, ರಾಜ್ಯಪಾಲರ ಭಾಷಣದ ಮೇಲೆ ವಿರೋಧ ಪಕ್ಷದವರು ಅಶೋಕಾದಿಯಾಗಿ ಹದಿನೈದು ಜನ ಮಾನ್ಯ ಸದಸ್ಯರುಗಳು ಮಾತನಾಡಿದ್ದಾರೆ. ಆಮೇಲೆ ಕಾಂಗ್ರೆಸ್ನವರು ವಂದನಾ ನಿರ್ಣಯ ಮಂಡಿಸಿ ಮಾತಾಡಿರ್ತಕ್ಕಂಥ ಪೊನ್ನಣ್ಣವರು ಮತ್ತು ಪ್ರದೀಪ್ ಈಶ್ವರ್ ಅವರು ಅನುಮೋದನೆ ಮಾಡಿದ್ದಾರೆ. ಸೊ ಇವರು ಸುಮಾರು 9 ಜನ ಮಾತಾಡಿದ್ದಾರೆ. JDSನಿಂದ ಒಬ್ಬರು ಮಾತಾಡಿದ್ದಾರೆ, ಫ್ಲೋರ್ ಲೀಡರ್ ಸುರೇಶ್ ಬಾಬು ಅನ್ನೋರು.
ಆಮೇಲೆ ಪಕ್ಷೇತರರು ಇಬ್ಬರು ಮಾತಾಡಿದ್ದಾರೆ ಮಾನ್ಯ ಸದಸ್ಯರುಗಳು. ಒಬ್ಬರು ಜನಾರ್ದನ್ ರೆಡ್ಡಿ ಅನ್ನೋರು ಸೇರ್ಕೊಳಕ್ ಬರಲ್ರಿ, ಅವ್ರು ಇಂಡಿಪೆಂಡೆಂಟ್ ಆಗಿ ಗೆದ್ದಿರೋದು, ಸೇರ್ಸ್ಕೊಳಕ್ ಬರಲ್ಲ. ಅವರು ಇಂಡಿಪೆಂಡೆಂಟ್ ಅಂತಲೇ ಏನಮ್ಮ ಇಂಡಿಪೆಂಡೆಂಟ್ ಆಗಿ ಇರಬೇಕು. ಅವರು ಮತ್ತು ನೀವು ಇತ್ತೀಚೆಗೆ ಹೊರಗಾಗಿ ಹಾಕಿದಾರಲ್ಲ ಬಿಜೆಪಿಯವರು, ಯತ್ನಾಳ್ ಅವರು ಇಲ್ಲ ಇಲ್ಲೂ ಅವರು ಬಸನಗೌಡ ಆರ್ ಯತ್ನಾಳ್, ಬಸನಗೌಡ ಪಾಟೀಲ್ ಯತ್ನಾಳ್, ಅವರು ಸೇರಿ ಒಟ್ಟು 27 ಜನ ಮಾನ್ಯ ಸದಸ್ಯರುಗಳು ಮಾತನಾಡಿದ್ದಾರೆ. ಬಿಜೆಪಿ ಕಾಂಗ್ರೆಸ್ನವರು 5 ಗಂಟೆ 18 ನಿಮಿಷಗಳು ಮಾತಾಡಿದ್ದಾರೆ. ಬಿಜೆಪಿಯವರು 8 ಗಂಟೆ 53 ನಿಮಿಷಗಳು ಮಾತಾಡಿದ್ದಾರೆ. ಸುರೇಶ್ ಬಾಬು ಅವರು JDSನವರು 12 ನಿಮಿಷಗಳು ಮಾತಾಡಿದ್ದಾರೆ. ಆಮೇಲೆ ಜನಾರ್ದನ್ ರೆಡ್ಡಿಯವರು 22 ನಿಮಿಷಗಳು, ಬಸನಗೌಡ ಆರ್ ಪಾಟೀಲ್ ಯತ್ನಾಳ್ ಅವರು 32 ನಿಮಿಷಗಳು, ಒಟ್ಟು 54 ನಿಮಿಷ ಇವರು ಪಕ್ಷೇತರರು ಮಾತನಾಡಿದ್ದಾರೆ. ಒಟ್ಟು ಸಮಯ ಆಗಿರ್ತಕ್ಕಂಥದ್ದು ರಾಜ್ಯಪಾಲರ ಭಾಷಣದ ಮೇಲೆ 15 ಗಂಟೆಗಳು 17 ನಿಮಿಷಗಳು. 15 ಗಂಟೆಗಳು 17 ನಿಮಿಷಗಳು. ನಾನು ಮೊದಲಿಗೆ ವಂದನಾ ನಿರ್ಣಯವನ್ನು ಮಂಡಿಸಿರ್ತಕ್ಕಂಥ ಶ್ರೀ ಪೊನ್ನಣ್ಣವರು, ವಿರಾಜಪೇಟೆ ಶಾಸಕರು, ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಅದನ್ನು ಅನುಮೋದನೆ ಮಾಡಿದಂಥವರು ಪ್ರದೀಪ್ ಈಶ್ವರ್ ಅವರು, ಚಿಕ್ಕಬಳ್ಳಾಪುರ ಶಾಸಕರು. ಅವ್ರಿಗೂ ಸರ್ಕಾರದ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಆಮೇಲೆ ವಿರೋಧ ಪಕ್ಷದ ಮಾನ್ಯ ಸದಸ್ಯರು, ವಿರೋಧ ಪಕ್ಷದ ಮಾನ್ಯ ನಾಯಕರು, ಆಮೇಲೆ ಫ್ಲೋರ್ ಲೀಡರ್ ಬಾಬು ಅವರು, ಯತ್ನಾಳ್ ಅವರು, ಜನಾರ್ದನ್ ರೆಡ್ಡಿಯವರು, ಅವರು ಪಕ್ಷೇತರರು, ಅವರೆಲ್ಲರಿಗೂ ಕೂಡ ಸರ್ಕಾರದ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಮಾನ್ಯ ರಾಜ್ಯಪಾಲರು ಈ ಸಾರಿ ತಾವರ್ ಚಂದ್ ಗೆಹ್ಲೋಟ್ ಅವರು ಈ ಸಾರಿ ಪೂರ್ಣ ಭಾಷಣವನ್ನು ಓದಲಿಲ್ಲ. ಮೊದಲನೇ 3 ವಾಕ್ಯಗಳನ್ನು ಓದಿದ್ರು. ಆಮೇಲೆ ಕೊನೆಯಲ್ಲಿ ಜೈ ಹಿಂದ್ ಜೈ ಕರ್ನಾಟಕ ಅಂತ ಹೇಳಿದ್ರು. ನಾವು ಜೈ ಸಂವಿಧಾನ ಅಂತ ಬರ್ಕೊಟ್ಟಿದ್ದು, ಅದನ್ನು ಓದಲಿಲ್ಲ, ಸಂವಿಧಾನ ಓದಲಿಲ್ಲ. ಆತರವಾಗಿ ಪಾಪ ಓದ್ರು. ನಾನು ಅವರು ರಾಷ್ಟ್ರಗೀತೆನಾದ್ರು ಕೂಡ ಮುಗಿಯುವವರೆಗೆ ಇರಬೇಕಾಗಿತ್ತು. ಅದನ್ನು ಆಡಿಸ್ತಕ್ಕಂಥ ಕೆಲಸವನ್ನು
ಸದನ ಮಾಡ್ತಿತ್ತು. ಅದಾದಮೇಲೆ ಕೂಡ ಹೋಗ್ಬೋದಾಗಿತ್ತು. ಒಟ್ಟಾರೆಯಾಗಿ ಜೈ ಸಂವಿಧಾನ್ ಅಂತ ಹೇಳದೆ ಹೋದದ್ದು, ಮತ್ತೆ ರಾಷ್ಟ್ರಗೀತೆ ಮುಗಿಯೋವರೆಗೆ ಇಲ್ಲದೆ ಹೋದದ್ದು, ಎಲ್ಲಕ್ಕಿಂತ ಮುಖ್ಯವಾಗಿ ಭಾಷಣವನ್ನು ಓದದೇ ಇರ್ತಕ್ಕಂಥದ್ದು. ಈಗಾಗಲೇ ಪೊನ್ನಣ್ಣವರು ಕಾನೂನಿನ ಏನಿದೆ ಅಂತಕ್ಕಂಥದ್ರ ಬಗ್ಗೆ ಅನೇಕ ಜಡ್ಜ್ಮೆಂಟ್ಗಳು ಮತ್ತು ಸಂವಿಧಾನ ರಚನಾ ಸಭೆಯಲ್ಲಿ ಚರ್ಚೆ ಆಗಿರ್ತಕ್ಕಂಥದ್ರ ಬಗ್ಗೆ ಆರ್ಟಿಕಲ್ 163 ಏನು ಹೇಳ್ತದೆ, ಆರ್ಟಿಕಲ್ 176 ಏನು ಹೇಳ್ತದೆ, ಇವುಗಳ ಬಗ್ಗೆ ಬಹಳ ವಿಶದವಾಗಿ ಚರ್ಚೆ ಮಾಡಿದ್ದಾರೆ. ನಾನು ಮತ್ತೆ ಆ ಚರ್ಚೆ ಮಾಡೋಕ್ಕೆ ಹೋಗಲ್ಲ, ಅದೇ ಸಾಕು ಅಂತ ಅನಿಸುತ್ತೆ. ವಿರೋಧ ಪಕ್ಷದ ನಾಯಕರು ಮೊದಲು ಮಾತಾಡಲಿಲ್ಲ. ಸುನೀಲ್ ಕುಮಾರ್ ಮಾತಾಡಿದ್ರು. ಸುನೀಲ್ ಕುಮಾರ್ ಅವರು ಬಹಳ ಮುಖ್ಯವಾಗಿ ಸರ್ಕಾರ ಅಳಿ ತಪ್ಪಿದೆ ಅಂತಲ ಹದಗೆಟ್ಟಿದೆ ಅಂತ ನೀವು ಹೇಳಿದ್ದು. ಹದಗೆಟ್ಟಿದೆ, ಆಡಳಿತ ಹದಗೆಟ್ಟಿದೆ, ಮತ್ತೆ ಸಂವೇದನಾ ರಹಿತವಾದಂಥ ಸಂವೇದನಾ ಇಲ್ಲದೇ ಇರ್ತಕ್ಕಂಥ ಸರ್ಕಾರ ಇದು. ಸಂವೇದನೆಯೇ ಇಲ್ಲ. ಆಮೇಲೆ ಅಸಹಾಯಕ ಮುಖ್ಯಮಂತ್ರಿ, ಅಸಹಾಯಕ ಅದ ಭಾಳ ಹತ್ತಂತ. ನೀವು ತಂದೆ ಕೇಳಪ್ಪ, ನಾನು ಅಸಹಾಯಕನ ಏನೋ ಅಂತ ಕೇಳಿದ್ಯಾ? ಅಸಹಾಯಕ ಮುಖ್ಯಮಂತ್ರಿ ಅಂತ ಹೇಳಿದ್ದಾರೆ. ಈಗ ಅಸಹಾಯಕ ಮುಖ್ಯಮಂತ್ರಿ ಅಂತಕ್ಕಂಥದ್ದು ಒಂದೊಂದು ಸಾರಿ ಅಸಹಾಯಕತೆಯನ್ನು ವ್ಯಕ್ತ ಮಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಅಸತ್ಯದ ಎದುರು ಸತ್ಯ ಅಸಹಾಯಕತೆ ಆಗುತ್ತೆ ಕೆಲವು ಸಾರಿ. ಅಲ್ವೇನ್ರಿ? ಸತ್ಯ ಅಸಹಾಯಕತೆ ಆಗುತ್ತೆ. ನಾನು ವಿರೋಧ ಪಕ್ಷದವರಿಗೆ ರಾಜ್ಯಪಾಲರು ಪೂರ್ಣ ಓದಲಿಲ್ವಲ್ಲ, ಇವರು ಚರ್ಚೆ ಮಾಡಲ್ಲ ಅಂತ ಅನ್ಕೊಂಡಿದ್ದೆ ನಾನು. ಎಲ್ಲೋ ಒಂದು ಕಡೆ ನನಗನ್ನಿಸ್ತಾ ಇತ್ತು ಇವರು ಚರ್ಚೆ ಮಾಡಲ್ಲ ಅಂತೇಳಿ. 15 ಜನ ಮಾತಾಡಿದ್ದಾರೆ, ಬಹಳ ಸಂತೋಷ. 15 ಜನ ಮಾತಾಡಿದ್ದಾರೆ, ಬಹಳ ಸಂತೋಷ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅವರೆಲ್ಲರಿಗೂ ಇನ್ನೊಮ್ಮೆ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈಗ ನಾವು ಜನ ನಮ್ಮನ್ನ ಆಯ್ಕೆ ಮಾಡುವಾಗ ನೀವು ವಿರೋಧ ಪಕ್ಷದಲ್ಲಿ ಕೂತ್ಕೊಳ್ಳಿ,
ನಮ್ಮನ್ನು ರೂಲಿಂಗ್ ಪಾರ್ಟಿನಲ್ಲಿ ಕೂತ್ಕೊಳ್ಳಿ ಅಂತೇಳಿ ಆಯ್ಕೆ ಮಾಡಿರಲ್ಲ. ಜನ ಆಯ್ಕೆ ಮಾಡಿರೋದು ಅವರ ಪ್ರತಿನಿಧಿಯಾಗಿ ಆಯ್ಕೆ ಮಾಡಿದರು. ಅವರ ಪ್ರತಿನಿಧಿಯಾಗಿ ಆಯ್ಕೆ ಮಾಡಿರೋದು. ಅವ್ರ ಕೆಲಸ ಮಾಡಲಿ, ಅವ್ರ ಕ್ಷೇತ್ರದ ಕೆಲಸ ಮಾಡಲಿ, ಅವರ ಹಿತ ಕಾಪಾಡಲಿ ಅಂತೇಳಿ ಮಾಡಿರ್ತಕ್ಕಂಥದ್ದು. ನಮ್ಮ ಭಿನ್ನಾಭಿಪ್ರಾಯಗಳು ಏನೇ ಇರಬಹುದು. ಈಗ ನಾವು ಆಯ್ಕೆ ಆದಮೇಲೆ ನಾವು ರೂಲಿಂಗ್ ಪಾರ್ಟಿ ಮೆಜಾರಿಟಿ ಬಂದರೆ ರೂಲಿಂಗ್ ಪಾರ್ಟಿ ಅಂತ ಅನ್ಕೋತೀವಿ. ವಿರೋಧ ಪಕ್ಷದ ಮೆಜಾರಿಟಿ ಬರೆದಿದ್ರೆ ವಿರೋಧ ಪಕ್ಷದವರು ಅಂತ ಅನ್ಕೋತೀವಿ. JDSನವರು, ಭಾರತೀಯ ಜನತಾ ಪಕ್ಷದವರು, ಅವರಿಗೆ ಮೆಜಾರಿಟಿ ಬಂದಿಲ್ಲ, ಅವರಿಂದ ವಿರೋಧ ಪಕ್ಷದಲ್ಲಿದ್ದಾರೆ. ನಮ್ಮ ಐಡಿಯಾಲಜಿನೇ ಬೇರೆ, ನಿಮ್ಮ ಐಡಿಯಾಲಜಿನೇ ಬೇರೆ ಅಲ್ವಾ? ನಿಮ್ಮ ಐಡಿಯಾಲಜಿ ನಿಮಗೆ ಒಪ್ಪಿಗೆ, ನಮ್ಮ ಐಡಿಯಾಲಜಿ ನಮಗೂ ಒಪ್ಪಿಗೆ, JDSನವರ ಐಡಿಯಾಲಜಿ ಅವರು ಒಪ್ಪಿಗೆ. ಆದರೆ ನೀವು ನಮ್ಮದು ಒಪ್ಕೋಬೇಕಾಗಿಲ್ಲ, ನಮ್ಮ ಐಡಿಯಾಲಜಿನ ಒಪ್ಕೋಬೇಕಾಗಿಲ್ಲ. ನಾವು ನಿಮ್ಮ ಐಡಿಯಾಲಜಿನ ಒಪ್ಕೋಬೇಕಾದಂಥ ಅಗತ್ಯ ಇಲ್ಲ. JDSನ ಐಡಿಯಾಲಜಿನ ಒಪ್ಕೋಬೇಕಾದ ಅಗತ್ಯ ಇಲ್ಲ. ಆದರೆ ಸಂವಿಧಾನ ಮಾತ್ರ ವಿರೋಧ ಮಾಡೋಂಗಿಲ್ಲ ಅಲ್ವಾ? ನಾವು ಐಡಿಯಾಲಜಿ ವಿರೋಧ ಮಾಡಬಹುದು, ಪಕ್ಷದ ಸಿದ್ಧಾಂತ ನಮ್ಮದು ಬೇರೆ ನಿಮ್ಮದು ಬೇರೆ ಇರ್ತದೆ. ಆದರೆ ಸಂವಿಧಾನ ಮಾತ್ರ ಯಾರೂ ಕೂಡ ವಿರೋಧ ಮಾಡೋಂಗಿಲ್ಲ. ಸಂವಿಧಾನವನ್ನು ಎಲ್ಲರೂ ಒಪ್ಕೊಳ್ಳೇಬೇಕಾಗ್ತದೆ. ಸಂವಿಧಾನದ ರೀತಿಯ ಸರ್ಕಾರ ನಡಿಬೇಕು, ವಿಧಾನಸಭೆ ನಡಿಬೇಕು, ಮತ್ತು ಎಲ್ಲ ಚಟುವಟಿಕೆಗಳು ಕೂಡ ನಡಿಬೇಕು. ಒಂದು ಪಕ್ಷನೂ ಕೂಡ ಸಂವಿಧಾನದ ಪ್ರಕಾರ ನಡಿಬೇಕಾಗ್ತದೆ. ಹಾಗಾಗಿ ನಾವು ಸಂವಿಧಾನನ ಯಾವ ಕಾರಣಕ್ಕೂ ಕೂಡ ವಿರೋಧ ಮಾಡಬಾರ್ದು. ರಾಜ್ಯಪಾಲರು ಪಾಪ ನನಗೆ ಅವರು ಕರ್ನಾಟಕಕ್ಕೆ ರಾಜ್ಯಪಾಲರಾಗಿ ಬಂತವಿಂದ ಇವತ್ತಿನವರಿಗೆ ಗೊತ್ತಿದೆ. ಅವರಿಗೆ ಅವರು ಮೂಲತಃ ಒಳ್ಳೆಯವರೇ. ಅವತ್ತಿನಿಂದ ನೋಡ್ತಾ ಇದ್ದೀನಿ ನಾನು. ನಾವು ರಾಜ್ಯಪಾಲರ ವಿರುದ್ಧ ಇಲ್ಲ, ಕೇಂದ್ರ ಸರ್ಕಾರದ ವಿರುದ್ಧ. ಈಗ ನಾವು ಬಜೆಟ್ನ ಭಾಷಣದಲ್ಲಿ, ಬಜೆಟ್ ಸ್ಪೀಚ್ ಅಲ್ಲಿ ಉಲ್ಲೇಖ ಮಾಡಿದ್ದು ಮನ್ರೇಗಾ ಬದಲಾವಣೆ ರಿಪೀಲ್ ಮಾಡಿ VBG ರಾಮ್ಜಿ ಅದರಲ್ಲಿ ಎಕ್ಸ್ಪ್ಲನೇಷನ್ ಏನಪ್ಪ ಅಂತಂದ್ರೆ, ವಿಕಸಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಅಜೀವಿಕ್ ಮಿಷನ್ ಗ್ರಾಮೀಣ್ ಅಂತ ಅದರ ಅರ್ಥ. ರಾಮ್ ಅಂತ ಅನ್ನೋದು ಸುಮ್ಮನೆ ಸೇರಿಸಿದಾರೆ ಹಂಗೆ. ರಾಮ್ ಅಲ್ಲ, ದಶರಥ ರಾಮನೂ ಅಲ್ಲ, ಸೀತಾರಾಮನೂ ಅಲ್ಲ, ಕೌಸಲ್ಯ ರಾಮನೂ ಅಲ್ಲ, ರಾಮಾಯಣದ ರಾಮನೂ ಅಲ್ಲ, ಸಿದ್ದರಾಮಯ್ಯವರಲ್ಲ ಅಂದೆ. ಸಿದ್ದರಾಮನೂ ಅಲ್ಲ ಅಂತ ಹೇಳ್ತಾರೆ. ಸಿದ್ದರಾಮನೂ ಅಲ್ಲ, ಅದು ರಾಮ್ ಅಲ್ಲ. VBG
guarantee for Rojgar, Ajivik ಮಿಷನ್ ಗ್ರಾಮೀಣ್ ಅದರ ಅರ್ಥ. ಅಲ್ಲ, ಹೆಸರಿಡಕ್ಕೆ ಕೆಲವರು ಇಟ್ಕೊಂಡಿದ್ದಾರೆ. ನೀನು ಆರ್ ಅಶೋಕ್ ಅವರು, ನಾನು ಇರಲಿಲ್ಲ ನೀವು ಭಾಷಣ ಮಾಡುವಾಗ, ಕೇಳಿದೆ ಆಮೇಲೆ ಏನು ಮಾತಾಡಿದ್ರು ಅಂತ. ರಾಮ್ಜಿ ಬೇಡ, ಗ್ರಾಮ್ಜಿ ಅದೂ ಇಲ್ಲ. ಗ್ರಾಮ ಸ್ವರಾಜ್ಯ ಅಂತಲಾದ್ರು ಅನ್ಕೋಬೋದಾಯ್ತು, ಗ್ರಾಮ ಸ್ವರಾಜ್ಯನೂ ಇಲ್ಲ. ಅದೂ ಇಲ್ಲ. ಸೊ ಹಂಗಾಗಿ ಈ ವಿಕಸಿತ್ ಭಾರತ್, ಗ್ಯಾರಂಟಿ ಫಾರ್ ರೋಜ್ಗಾರ್, ಅಜೀವಿಕ್ ಮಿಷನ್ ಗ್ರಾಮೀಣ್, ಈ ಕಾಯ್ದೆಯನ್ನು ಯಾಕೆ ಗೊತ್ತಿಲ್ಲ ನನಗೆ. 176ನಲ್ಲಿ, ಆರ್ಟಿಕಲ್ 176ನಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದೆ, ಓದಬೇಕಾಗಿತ್ತು. ಇದು ಓದದೆ ಹೋದರೆ ಸಂವಿಧಾನ ಬಾಹಿರ ಆಗ್ತದೆ. ಓದಬೇಕಾಗಿತ್ತು. ದಟ್ ಈಸ್ ವಾಟ್ 176, ಆರ್ಟಿಕಲ್ 176 ಹೇಳ್ತಕ್ಕಂಥದ್ದು. ಅದು ಓದಿದ್ರೆ ಚೆನ್ನಾಗಿರ್ತಿತ್ತು. ಇದು ಎಲ್ಲ ಪಕ್ಷಗಳು ಎಲ್ಲ ಕಾಲದಲ್ಲೂ ಕೂಡ ಹೇಳಿರ್ತಕ್ಕಂಥದ್ದೇ. ಸಂವಿಧಾನ ಜಾರಿಯಾಗಿ 1950 ಜನವರಿ 26, ಅವತ್ತಿನಿಂದ ಇವತ್ತಿನವರೆಗೆ ಸರ್ಕಾರ ಬಂದಾಗೆಲ್ಲ ಹೊಸ ವರ್ಷದಲ್ಲಿ ಜಂಟಿ ಅಧಿವೇಶನ ನಡೆದಿದೆ. ನಮ್ಮಲ್ಲಿ ಅಪ್ಪರ್ ಹೌಸ್ ಇರೋದ್ರಿಂದ ಜಂಟಿ ಅಧಿವೇಶನ ನಡೀತದೆ. ಅನೇಕ ರಾಜ್ಯಗಳಲ್ಲಿ ಜಂಟಿ ಇದು ಇರೋದಿಲ್ಲ, ಅಪ್ಪರ್ ಹೌಸ್ ಇರೋದಿಲ್ಲ. ಅಂಥ ಕಡೆ ಅಸೆಂಬ್ಲಿನಲ್ಲೇ ನಡೀತದೆ, ಅಸೆಂಬ್ಲಿನಲ್ಲೇ ಮಾಡೋದು. ಸೊ ಯಾವಾಗ ಜಂಟಿ ಅಧಿವೇಶನ ನಡೀತದೆ? ಜಂಟಿ ಅಧಿವೇಶನ ನಡೆಯೋದು ಹೊಸ ಸರ್ಕಾರ, ಹೊಸ ಎಲೆಕ್ಷನ್, ಚುನಾವಣೆ ನಡೆದು ಹೊಸ ಸರ್ಕಾರ ಬಂದಾಗ, ಮೊದಲನೇ ಬಾರಿ ಭೇಟಿಯಾದಾಗ, ಆಗ ರಾಜ್ಯಪಾಲರು ಎರಡೂ ಸದನಗಳನ್ನು ಕುರಿತು ಭಾಷಣ ಮಾಡ್ತಾರೆ. ಇಲ್ಲದೆ ಹೋದರೆ ಹೊಸ ವರ್ಷ ಪ್ರಾರಂಭ ಆದಾಗ, ಮೊದಲನೇ ಅಧಿವೇಶನ ನಡೆದಾಗ ಜಂಟಿ ಅಧಿವೇಶನ ಉದ್ದೇಶಿಸಿ ಭಾಷಣ ಮಾಡ್ತಾರೆ. ಇದು ಮೊದಲಿನಿಂದ ನಡ್ಕೊ ಬಂದಿರತಕ್ಕಂಥ ಪದ್ಧತಿ. ಸಂವಿಧಾನನೂ ಕೂಡ ಇದನ್ನೇ ಹೇಳ್ತಕ್ಕಂಥದ್ದು. ಸೊ ಇದು ಬಹಳ ವರ್ಷಗಳಿಂದ ನಡ್ಕೊ ಬಂದಿರತಕ್ಕಂಥದ್ದು. ನೀವು ಕೂಡ ಮಾಡಿದ್ದೀರಿ, ನೀವು ಅಧಿಕಾರದಲ್ಲಿರುವಾಗ ನೀವು ಮಾಡಿದ್ದೀರಿ. ನೀವು 2008ರಿಂದ 2013ವರೆಗೆ ಇದ್ರಿ. ಆಮೇಲೆ ಸಮ್ಮಿಶ್ರ ಸರ್ಕಾರದಲ್ಲೂ ಇದ್ರಿ. ಆಮೇಲೆ 2019ರಿಂದ 2023ವರೆಗೂ ಇದ್ರಿ. ನೀವು ಆವಾಗಲೂ ಕೂಡ ಏನು ಮಾಡಿದ್ದೀರಿ? ಭಾರದ್ವಾಜ್ ರಾಜ್ಯಪಾಲರಾಗಿದ್ದಾಗ ಅವ್ರ ಕೈಲಿ ಹೇಳಿಸಿದ್ದೀರಿ. ನಮ್ಮ JDSನವರು ಒಬ್ಬರು ಇಲ್ಲ. ಇದ್ದೀರಾ? ಬಹಳ ಸಂತೋಷ, ನೀನು ಇದ್ದೀಯ. ನಿಮ್ಮ ಇವರು ಕುಮಾರಸ್ವಾಮಿ ಅವರು ಏನು ಹೇಳಿದ್ದಾರೆ ಗೊತ್ತು? ಮುಖ್ಯಮಂತ್ರಿ ಆಗಿರುವಾಗ ಗ್ರಾಮೀಣ ಅಭಿವೃದ್ಧಿಗೆ ಮನ್ರೇಗಾ ಸಂಜೀವಿನಿ ಅಂತ ಹೇಳಿದ್ದಾರೆ. ಗ್ರಾಮೀಣ ಅಭಿವೃದ್ಧಿಗೆ ಮನ್ರೇಗಾ ಸಂಜೀವಿನಿ. ಯಾರು ಹೇಳಿರೋದು ಇದು? ಕುಮಾರಸ್ವಾಮಿ ಅವರು ಹೇಳಿರ್ತಕ್ಕಂಥದ್ದು. ಮುಖ್ಯಮಂತ್ರಿ ಆಗಿರುವಾಗ ಕುಮಾರಸ್ವಾಮಿ ಅವರು ಹೇಳಿರ್ತಕ್ಕಂಥ ವಿಚಾರ ಇದು. ಈಗ ಇದ್ದಕ್ಕಿದ್ದಾಗಿ ವಿರೋಧ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀರಿ.
ವಿರೋಧ ಪಕ್ಷಕ್ಕೆ ಬಂದ ತಕ್ಷಣನೇ ಬಿಜೆಪಿಯವ್ರ ಜೊತೆ ನೀವು ಹೊಂದಾಣಿಕೆ ಮಾಡ್ಕೊಂಡ್ಮೇಲೆ ಅದು ನಾವು ಮಾಡ್ಕೊಂಡಿದ್ದು ನೀವು ಮಾಡ್ಕೊಂಡಿದ್ದೀರಿ. ನೀವು ಬಿಟ್ಟದಕ್ಕೆ ಆ ಕಡೆ ಹೋದಿವಿ ಸರ್ ನಾವು. ಆಗ ಕೂಡ್ಕೊಂಡಿದ್ದೀರಿ. ಕೂಡಿಕೆ ಏನಾದ್ರು ಕರ್ಕಳಿ, ಕೂಡಿಕೆ ಅಂತಾರು ಕರ್ಕಳಿ, ಹೊಂದಾಣಿಕೆ ಅಂತಾರು ಕರ್ಕಳಿ, ಅಲಯನ್ಸ್ ಅಂತಾರು ಕರ್ಕಳಿ, ಏನಾದ್ರು ಕರ್ಕಳಿ. ಆಗ ಅವ್ರು ಹೇಳ್ದೆ ನಾನು. ಅವರು ಮುಖ್ಯಮಂತ್ರಿ ಆಗಿರುವಾಗ ಹೇಳದಂಥ ಪದ ಇದು. ಈಗ ನಾನು ನಾಳೆ ನಾಳಿದ್ದು 2 ದಿನ ಮನ್ರೇಗಾ ಚರ್ಚೆ ಮಾಡ್ತೀವಿ, ರೆಸಲ್ಯೂಷನ್ ಕೂಡ ಮಾಡ್ತೀವಿ. ಅದರಿಂದ ಹೆಚ್ಚು ಅದನ್ನ ವಿಶದವಾಗಿ ಹೇಳಲಿಕ್ಕೆ ಇವತ್ತು ಹೋಗಲ್ಲ. ಬಟ್ 22 ಜನವರಿ 22ನೇ ತಾರೀಕು ರಾಜ್ಯಪಾಲರು ಭಾಷಣ ಮಾಡ್ತಾರೆ. 23ನೇ ತಾರೀಕು ಈ ರಾಜ್ಯದ ಪ್ರಮುಖ ಪತ್ರಿಕೆಗಳು 23ನೇ ತಾರೀಕು ಎಡಿಟೋರಿಯಲ್ ಬರೀತಾರೆ. ನೀವೆಲ್ಲ ನೋಡಿದ್ದೀರಿ ಅಂತಕ್ಕಂಥದ್ದು ನನ್ನ ಭಾವನೆ. ಈ ಕಡೆಯವರು ನೋಡಿದ್ದೀರಿ, ಆ ಕಡೆಯವರು ನೋಡಿದ್ದಾರೆ ಅಂತಕ್ಕಂಥದ್ದು ಭಾವನೆ. ಪ್ರಜಾವಾಣಿ ಪತ್ರಿಕೆ, ನಾನು ಸಾರಾಂಶ ಮಾತ್ರ ಹೇಳ್ತಾ ಇದ್ದೀನಿ. ಪ್ರಜಾವಾಣಿ ಪತ್ರಿಕೆ ದಿನಾಂಕ 23/1/2026. ಅವರು ಏನಂತ ಎಡಿಟೋರಿಯಲ್ ಬರೀತಾರೆ ಅಂತಂದ್ರೆ, ರಾಜ್ಯಪಾಲರು ಭಾಷಣದ ಕೆಲವು ಭಾಗಗಳನ್ನು ಕೈಬಿಟ್ಟು ತಮ್ಮದೇ ವಾಕ್ಯಗಳನ್ನು ಸೇರಿಸಿ ಓದಿದ್ದಾರೆ. ಸರ್ಕಾರ ಸಿದ್ಧಪಡಿಸಿದ ಭಾಷಣ ಓದುವ ವಿಷಯದಲ್ಲಿ ಸಂವಿಧಾನವು ರಾಜ್ಯಪಾಲರಿಗೆ ಯಾವುದೇ ಆಯ್ಕೆಯನ್ನು ಕೊಟ್ಟಿಲ್ಲ. ಇದು ಪ್ರಜಾವಾಣಿ ಪತ್ರಿಕೆಯ ಎಡಿಟೋರಿಯಲ್. ಆಮೇಲೆ ವಾರ್ತಾಭಾರತಿ ಅಂತಕ್ಕಂಥ ಪತ್ರಿಕೆ, ಅದರ ಎಡಿಟೋರಿಯಲ್ ಏನಂತ ಬರೀತಾರೆ ಅಂತಂದರೆ, ಸಂವಿಧಾನದ ಆಶಯಗಳಿಗೆ ಚ್ಯುತಿ ತಂದಿದ್ದಲ್ಲದೆ ಒಕ್ಕೂಟ ವ್ಯವಸ್ಥೆ ಹಿರಿಮೆಗೆ ಧಕ್ಕೆ ತಂದಿದ್ದಾರೆ. ಈಗಾಗಲೇ ಜಾರಿಯಲ್ಲಿರುವ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಸಂಘರ್ಷಕ್ಕೆ ಅವರು ತುಪ್ಪ ಸುರಿದಿದ್ದಾರೆ. ರಾಜ್ಯಪಾಲರ ನಡವಳಿಕೆ ರಾಜ್ಯಪಾಲರ ಘನತೆಗೆ ತಕ್ಕುದಾಗಿರಲಿಲ್ಲ ಅಂತ ಹೇಳಿ ವಾರ್ತಾಭಾರತಿ ಪತ್ರಿಕೆಯವರು ಎಡಿಟೋರಿಯಲ್ನಲ್ಲಿ ಬರೀತಾರೆ. ಉದಯವಾಣಿ, ಇದು ಮಂಗಳೂರಿನಲ್ಲಿ ಹೆಚ್ಚಾಗಿ ಓದ್ತಕ್ಕಂಥ ಪತ್ರಿಕೆ. ಇದೇ ಮೇಯ್ನು. ಇಲ್ಲೂ ಇದೆ, ಬಟ್ ಮಂಗಳೂರಿನಲ್ಲಿ ಜಾಸ್ತಿ. ಮಂಗಳೂರು, ಉಡುಪಿ ಜಾಸ್ತಿ, ಅಲ್ಲಿ ಜಾಸ್ತಿ ಇರೋದು. ಮಂಗಳೂರಿನಲ್ಲಿ ಇವನು ಸುನೀಲ್ ಓದೋದು ಇದೇ ಪತ್ರಿಕೆ ಅಲ್ಲ? ನಿಂದಲ್ವಾ? ನಿಂದಲ್ಲಪ್ಪ, ನನಗೆ ಗೊತ್ತು. ಓದೋದು ಅಲ್ಲ, ಜಾಸ್ತಿ ಓದೋದು ಇದೇನೆ. ನನಗೆ ಗೊತ್ತಿದೆ ಮಂಗಳೂರಿನವರೆಲ್ಲ ಜಾಸ್ತಿ ಯಾವ ಪತ್ರಿಕೆ ಓದ್ತಾರೆ ಅಂತ ಗೊತ್ತಿದೆ. ಅದ್ರಲ್ಲಿ ನೀನು ಮಂಗಳೂರಿಂದ ಬಂದಿರೋನಲ್ಲ, ಉಡುಪಿಯಿಂದ ಬಂದಿರೋನು. ಅದರಿಂದ ಉದಯವಾಣಿಯವರು ಬರೀತಾರೆ, ರಾಜ್ಯ ವಿಧಾನಮಂಡಲದ ಜಂಟಿ ಅಧಿವೇಶನ
ಗುರುವಾರ ಐತಿಹಾಸಿಕ ಕಳಂಕವೊಂದಕ್ಕೆ ಸಾಕ್ಷಿಯಾಯಿತು. ಇದು ರಾಜ್ಯದ ಜನತೆಗೆ ಬಗೆದ ಸಾರ್ವತ್ರಿಕ ದ್ರೋಹವಲ್ಲದೆ ಇನ್ನೇನಲ್ಲ. ಉದಯವಾಣಿಯವರು ಬರೆದಿರೋದು. ರಾಜಕೀಯ ಪ್ರತಿಷ್ಠೆಗಾಗಿ ಪ್ರಜಾಪ್ರಭುತ್ವದ ಶಾಸನ ಸಭೆಗಳ ಘನತೆ ಗೌರವಗಳಿಗೆ ಕುಂದು ತರುವುದು ಸರಿಯಲ್ಲ. ಇದು ಉದಯವಾಣಿಯವರು ಬರೆದಿರ್ತಕ್ಕಂಥ ಎಡಿಟೋರಿಯಲ್. ವಿಜಯವಾಣಿ ಇವ್ರ ಪಕ್ಷದವರೇ ಅದರ ಸಂಪಾದಕರು, ಬಿಜೆಪಿ ಪಕ್ಷದ. ಪಾರ್ಟಿಗೆ ಸೇರಿಸಿರಿ ನಿಮ್ ಪಾರ್ಟಿಯವ್ರ ಸಂಪಾದಕರು ಅಂತಂದ್ರೆ ಅಲ್ಲ, ನಿಮ್ಮ ಪಾರ್ಟಿಯವರು ಅಲ್ವಾ ಅವರು? ಯಾರು? ಸಂಕೇಶ್ವರ್ ನಿಮ್ಮ ಪಾರ್ಟಿಯವರಲ್ವಾ? ನೋ, ನಮ್ಮ ಪಾರ್ಟಿನಲ್ಲಿ ಯಾರೂ ಇಲ್ಲ, ಯಾರೂ ಇಲ್ಲ. MP ಆಗಿದ್ರು, ವಿಧಾನ ಪರಿಷತ್ನಲ್ಲಿದ್ರು, MP ಆಗಿದ್ರು. ರಾಹುಲ್ ಗಾಂಧಿ ಅವರು ನ್ಯಾಷನಲ್ ಹೆರಾಲ್ಡ್ ಎಡಿಟರ್. ಹೌದು, ಎಡಿಟರ್ ಅಲ್ಲ, ಒನ್ ಆಫ್ ದಿ ಮೆಂಬರ್ಸ್ ಅಷ್ಟೇ. ಸಂಕೇಶ್ವರ್ ಅವರು ಅದೇ ಟೈಪ್. ಆಯ್ತಪ್ಪ, ನಾನು ಬೇಡ ಇಲ್ಲ ಅಂತ ಅವ್ರ ಮೇಲೆ ಅಲಿಗೇಷನ್ ಏನು ಮಾಡ್ಲಿಲ್ವಲ್ಲ, ನಾನು ಮಾಡದ್ನ ಬೆಲ್ಲದ್ ಮಾಡದ್ನೇನ್ರಿ? ಮಾಡಿಲ್ಲ, ಇಲ್ಲಿವರೆಗೂ ಮಾಡಿಲ್ಲ, ಮುಂದೇನೂ ಮಾಡಲ್ಲ. ಸುಮ್ಮನೆ ಅಲಿಗೇಷನ್ ಮಾಡಲ್ಲ. ಅನ್ಲೆಸ್ ದೇರ್ ಇಸ್ ಎ ಡಾಕ್ಯುಮೆಂಟ್, ಓನ್ಲಿ ಥ್ರೂ ಡಾಕ್ಯುಮೆಂಟ್ಸ್ ವಿಲ್ ಮೇಕ್ ಅಲಿಗೇಷನ್ಸ್. ಅದರ್ವೈಸ್ ಸುಮ್ಮನೆ ಮಾಡಕ್ ಹೋಗಲ್ಲ ನಾನು ಅಲಿಗೇಷನ್. ವಿಜಯವಾಣಿಯವರು ಏನಂತ ಹೇಳಿದ್ದಾರೆ, ಸಂವಿಧಾನದ 176ನೇ ವಿಧಿ ಪ್ರಕಾರ ರಾಜ್ಯ ಸರ್ಕಾರ ಸಿದ್ಧಪಡಿಸಿರುವ ಭಾಷಣವನ್ನು ರಾಜ್ಯಪಾಲರು ಪೂರ್ಣವಾಗಿ ಓದುವುದು ಕಡ್ಡಾಯ. ಸರ್, ಬೇರೆಯವ್ರದೆಲ್ಲ ಹೆಡ್ಲೈನ್ ಹೇಳಿದ್ರಿ, ವಿಜಯವಾಣಿ ಹೆಡ್ಲೈನ್ ಯಾಕೆ ಹೇಳಲಿಲ್ಲ? ವಿಜಯವಾಣಿದು ಹೆಡ್ಲೈನ್ ಹೇಳ್ಬೇಕಲ್ಲ. ಬೇರೆಯವ್ರದೆಲ್ಲ ಆಯ್ತಪ್ಪ, ನಿನ್ನ ಹತ್ರ ಇದ್ರೆ ಹೇಳು. ವಿಜಯವಾಣಿ ಹೆಡ್ಲೈನ್ ಎಡಿಟೋರಿಯಲ್, ಇದು ಹೆಡ್ಲೈನ್ ಅಲ್ಲ. ಆಯ್ತು, ಎಡಿಟೋರಿಯಲ್ ಬೇರೆ. ಇದು ವಂದನೆಯೋ ಖಂಡನೆಯೋ? ವಿಜಯವಾಣಿ ಹೆಡ್ಲೈನ್ ಏನಿತ್ತು? ಆಯ್ತಪ್ಪ, ಕೂತ್ಕೊ. ವಂದನೆಯೋ ಖಂಡನೆಯೋ? ಅದು ಎಡಿಟೋರಿಯಲ್ ಓದ್ತಾ ಇರೋದು ನಾನು. ಅದು 23rd ಅಲ್ಲೇ ಪ್ಲೀಸ್ ರೀಡ್ ದಿ ಎಡಿಟೋರಿಯಲ್. ನಾನ್ ಬರ್ದಿರೋದಲ್ಲ, ವಿಜಯವಾಣಿಯವ್ರು ಬರ್ದಿರೋದಪ್ಪ, ನಂದಲ್ಲ ಇದು, ನನ್ನ ಹೇಳಿಕೆನೂ ಅಲ್ಲ. ವಿಜಯವಾಣಿಯವರು ಬರೆದಿರ್ತಕ್ಕಂಥ ಎಡಿಟೋರಿಯಲ್. ಓದುವುದು ಕಡ್ಡಾಯ. ರಾಜ್ಯಪಾಲರು ಸಾಂವಿಧಾನಿಕ ಹುದ್ದೆಗಿಂತಲೂ ಹೆಚ್ಚಾಗಿ ರಾಜಕೀಯ ಏಜೆಂಟ್ರಂತೆ ವರ್ತಿಸುವುದೇ ಎಲ್ಲ ಅಹಿತಕರ ವಿದ್ಯಮಾನಗಳಿಗೆ ಕಾರಣವಾಗಿದೆ. ಆಮೇಲೆ ಡೆಕ್ಕನ್ ಹೆರಾಲ್ಡ್ ಎಡಿಟೋರಿಯಲ್ ಬರೆದಿರೋದು, ಅದು ಅವರು 23ನೇ ತಾರೀಕಿಗೆ ಬರೆದಿದ್ದಾರೆ. ದಿ ಸ್ಟೇಟ್ ಗವರ್ಮೆಂಟ್ ಹ್ಯಾಸ್ ದಿ ರೈಟ್ ಟು ಕ್ರಿಟಿಸೈಸ್ ದಿ ಸೆಂಟ್ರಲ್ ಗವರ್ಮೆಂಟ್. The state government has the right to criticize the central government, and the governor has no authority to disapprove of this criticism. An obstructionist office that is guided by political interests and gets the way of an elected state government has no place in federal system. ಇದು ಡೆಕ್ಕನ್ ಹೆರಾಲ್ಡ್ನವರು ಹೇಳಿರೋದು. ಆಮೇಲೆ ಇಂಡಿಯನ್ ಎಕ್ಸ್ಪ್ರೆಸ್ನವರು ಕನ್ನಡಪ್ರಭದ್ದು ಇತ್ತಲ್ಲ, ಕನ್ನಡಪ್ರಭದಲ್ಲಿ ಇಂಡಿಯನ್ ಎಕ್ಸ್ಪ್ರೆಸ್ದು ಟುಗೆದರ್ these incidents reopen fundamental questions
about the presidential appointees' role within India's federal structure. Article 163 mandates that governors act on the aid and advice of the Council of Ministers, except in narrowly defined discretionary areas. This exception, though constitutionally sanctioned, has become the fulcrum of repeated disputes. Governors are expected to function in step with an executive accountable to the legislature. Yet, political alignments then unsettled this balance. ಇದು ಹೇಳಿರೋದು ಕನ್ನಡಪ್ರಭದ್ದು ಇದೆ ಎಡಿಟೋರಿಯಲ್ಲು. ಅದು ಇವರು ಯಾರು ಕೂಡ ರಾಜ್ಯಪಾಲರ ಭಾಷಣದಲ್ಲಿ ಪ್ರಿಪೇರ್ಡ್ ಬೈ ದಿ ಗೌರ್ಮೆಂಟ್ ಕ್ಯಾಬಿನೆಟ್ ಅಸಂವಿಧಾನಿಕವಾದಂಥ ಪದಗಳಿಲ್ಲ ಅಂತ ಹೇಳಿಲ್ಲ, ಪದಗಳಿದ್ದಾವೆ ಅಂತ ಹೇಳಿಲ್ಲ. ಅಸಂವಿಧಾನಿಕವಾದಂಥ ಪದಗಳು ಈ ಭಾಷಣದಲ್ಲಿದ್ದಾವೆ ಅಂತ ಹೇಳಿಲ್ಲ. ಓಲಿ ಒಂದಾದರೂ ಇತ್ತ ಅಲ್ಲಿ ಇರಲಿಲ್ಲ. ನಾವು ಕೇಂದ್ರ ಸರ್ಕಾರದಿಂದ ಬರಬೇಕಾದಂಥ ಹಣ ಏನು, ಅದಕ್ಕೆ ಸಂಬಂಧಪಟ್ಟಂತೆ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದು. ಅದನ್ನು ಬಿಟ್ಟರೆ ಬೇರೆ ಏನೂ ಹೇಳಿರಲಿಲ್ಲ. ಆಮೇಲೆ ಕೇಂದ್ರ ಸರ್ಕಾರಕ್ಕೆ ರಾಜ್ಯಕ್ಕೆ ಅನುದಾನ ಹಂಚಿಕೆಯಲ್ಲಿ ನ್ಯಾಯ ಸಿಕ್ಕಿಲ್ಲ ಅಂತ ಹೇಳಿದ್ದು. ಈಸ್ ಇಟ್ ನಾಟ್ ಎ ಫ್ಯಾಕ್ಟ್? ಈಗ ಕೇಂದ್ರ ಸರ್ಕಾರ 23-24ರಲ್ಲಿ ಬಜೆಟ್ನಲ್ಲಿ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು, ಹಣಕಾಸಿನ ಮಂತ್ರಿಗಳು, ಅವರು ಬಜೆಟ್ನಲ್ಲಿ ಅನೌನ್ಸ್ ಮಾಡಿದ್ರು ಅಪ್ಪರ್ ಭದ್ರಾಕ್ಕೆ 5,300 ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು. ಈಸ್ ಇಟ್ ನಾಟ್ ಎ ಫ್ಯಾಕ್ಟ್? ಇಟ್ಸ್ ಎ ಫ್ಯಾಕ್ಟ್. ಇದನ್ನ ಹೇಳಿದ್ರೆ ಇದು ಓದಬಾರದು ಅಂತ ಇದೆಯಾ? ಇದು ಅನ್ಕಾನ್ಸ್ಟಿಟ್ಯೂಷನ್ ಅಲ್ಲ. ಇವತ್ತಿನವರೆಗೆ ನಮಗೆ ₹1 ಬಂದಿಲ್ಲ. ಬಜೆಟ್ನಲ್ಲಿ ಹೇಳಿದ್ದು, ಘೋಷಣೆ ಮಾಡಿರ್ತಕ್ಕಂಥದ್ದು ಅದಲ್ಲದೆ ಇಲ್ಲಿ 23-24ರಲ್ಲಿ ಸ್ಟೇಟ್ ಗೌರ್ಮೆಂಟು ಮಂಡಿಸಿದಂಥ ಬಜೆಟ್, ಅವತ್ತು ಮುಖ್ಯಮಂತ್ರಿ ಆಗಿದ್ದಂಥ ಬಸವರಾಜ ಬೊಮ್ಮಾಯಿ ಅವರು ಇಲ್ಲಿ ಹೇಳಿದ್ದಾರೆ, ಕರ್ನಾಟಕದ ಬಜೆಟ್ ಅನ್ನು ಮಂಡಿಸಿ ಕರ್ನಾಟಕದ ಬಜೆಟ್ ಅನ್ನು ಮಂಡಿಸಿ ಬಜೆಟ್ನಲ್ಲಿ ಹೇಳಿದ್ದಾರೆ 5,300 ಕೋಟಿ ರೂಪಾಯಿ ಕೊಡ್ತೀವಿ ಅಂತ ಕೇಂದ್ರ ಸರ್ಕಾರ ಹೇಳಿದೆ. ನಾವು ಅದನ್ನು ರಾಷ್ಟ್ರೀಯ ಯೋಜನೆಯನ್ನಾಗಿ ಮಾಡಬೇಕು ಅಂತ ಕೇಳ್ಕೊಂಡಿದ್ದೀವಿ. ಮೋಸ್ಟ್ ಲೈಕ್ಲಿ ಕೇಂದ್ರ ಸರ್ಕಾರ ಒಪ್ಕೋಬಹುದು ಅಂತ ಹೇಳಿದ್ದಾರೆ. ಮೋಸ್ಟ್ ಲೈಕ್ಲಿ ಕೇಂದ್ರ ಸರ್ಕಾರ ಒಪ್ಕೋಬಹುದು ಅಂದರೆ ಆಶಾಭಾವನೆಯನ್ನು ವ್ಯಕ್ತ ಮಾಡಿದ್ದಾರೆ. ಇವತ್ತವರಿಗೆ ₹1 ಬರಲಿಲ್ಲ. ನ್ಯಾಷನಲ್ ಪ್ರಾಜೆಕ್ಟು ಕೂಡ ಮಾಡಲಿಲ್ಲ. ದುಡ್ಡು ಬರಲಿಲ್ಲ. ಇದನ್ನು ಹೇಳಿದ್ರೆ ನಾವು ಕೇಂದ್ರ ಸರ್ಕಾರದ ವಿರುದ್ಧ ಮಾತಾಡೋದು. ನಾವು ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ ಅನ್ಯಾಯವನ್ನು ಅಷ್ಟೇ ಹೇಳಿದ್ದೀವಿ. ಕೊಡ್ತೀವಿ ಅಂದಿದ್ರು, ಕೊಟ್ಟಿಲ್ಲ.
ಈಸ್ ಇಟ್ ನಾಟ್ ಎ ಫ್ಯಾಕ್ಟ್? ರಾಜ್ಯಪಾಲರ ಮೂಲಕ ಅವರ ಬಾಯಿ ಮೂಲಕ ಸುಳ್ಳು ಹೇಳಿಸ್ತಾ ಇದ್ದೀರಿ, ಇದು ಸುಳ್ಳ? $5,495 ಕೋಟಿ. ನಾನು ಐ ಆಮ್ ಸಾರಿ, ಕನ್ನಡ ಪ್ರಭದ್ದು ಕೂಡ ಹೇಳ್ಬಿಡ್ತೀನಿ ನಾನು. ರಾಜ್ಯಪಾಲರು ಪೂರ್ಣ ಭಾಷಣ ಓದದೇ ಇದ್ದ ವಿಷಯ ಆಡಳಿತ ಮತ್ತು ವಿಪಕ್ಷಗಳ ನಡುವೆ ವಾಕ್ಸಮರಕ್ಕೂ ಕಾರಣವಾಯಿತು. ರಾಜ್ಯ ಸರ್ಕಾರ ಮತ್ತು ರಾಜ್ಯಪಾಲರ ನಡುವೆ ಸೌಹಾರ್ದಯುತ ಕಾರ್ಯನಿರ್ವಹಣೆ ನಡೆಯಬೇಕೆಂಬುದು ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಟ್ಟ ಎಲ್ಲ ಜನರ ಆಶಯ. ಇದು ಕನ್ನಡಪ್ರಭದವರು ಹೇಳಿರ್ತಕ್ಕಂಥದ್ದು. ಅದರಿಂದ ಮಾನ್ಯ ಅಧ್ಯಕ್ಷರೇ, ಈಗ 5,495 ನಮಗೆ 15ನೇ ಹಣಕಾಸಿನ ಆಯೋಗ ಸ್ಪೆಷಲ್ ಗ್ರಾಂಟ್ಸ್ ಅಂತ ಕೊಟ್ಟಿದ್ರು. 5,495 ಕೋಟಿ. ಆಮೇಲೆ ಫೆರಿಫೆರಲ್ ರಿಂಗ್ ರೋಡ್ಗೆ 3,000 ಕೋಟಿ, 3,000 ಕೋಟಿ. ಬೆಂಗಳೂರು ನಗರದಲ್ಲಿ ಕೆರೆಗಳ ಅಭಿವೃದ್ಧಿಗೆ 3,000 ಕೋಟಿ. ಒಟ್ಟು 11,495 ಕೋಟಿ 15th ಫೈನಾನ್ಸ್ ಕಮಿಷನ್ನಲ್ಲಿ ನಮಗೆ ಕೊಡ್ತೀವಿ ಅಂತ ಹೇಳಿದ್ದು ಬರಲಿಲ್ಲ. ರಾಯರೆಡ್ಡಿ ಯಾವ್ಯಾವುದು ಸ್ಟೇಟ್ಗಳು, ಯಾವ್ಯಾವ ಸ್ಟೇಟ್ಗಳು? ಕರ್ನಾಟಕ, ತೆಲಂಗಾಣ ಅಂಡ್ ತ್ರಿಪುರ, 3 ರಾಜ್ಯಗಳಿಗೆ. ಮಾಡಿ ವಿನಂತಿ ಅಂದ್ರೆ ಸತ್ಯ ಪೂರ್ತಿ ನೀವೇ ಈಗ ಶುರುವಾತಿಗೆ ಏನ್ ಮಾಡಿದ್ರಿ? ಶುರುವಾತಿಗೆ ಏನ್ ಹೇಳಿದ್ರಿ? ಸತ್ಯದ ಅಸತ್ಯದ ವಿರುದ್ಧ ಸತ್ಯ ಸುಳ್ಳು ಸೋತು ಬಿಡ್ತಿದ್ರು ಒಂದೊಂದು ಟೈಮ್ ಆಗ್ತದೆ.